ಎರಡನೇ ಅವತಾರ ಕೂರ್ಮಾವತಾರ. ಮಹಾಪರ್ವತವನ್ನು ಬೆನ್ನಿನ ಮೇಲೆ ಹೊತ್ತ ಆಮೆ. ಅಶ್ವಿನ ಮಾಸದ ನವರಾತ್ರಿಯಲ್ಲಿ ಘಟ್ಟವನ್ನಿಟ್ಟು 9 ದಿನಗಳವರೆಗೆ ವಿಷ್ಣು ಭಕ್ತರು ನಂದಾದೀಪವನ್ನು ಬೆಳಗಿಸುವರು. ವಿಷ್ಣುವಿನ ಪೂಜೆಯನ್ನು ಬಲು ವಿಜೃಂಭಣೆಯಿಂದ ಮಾಡುವ ಸಂಪ್ರದಾಯ ಎಲ್ಲೆಡೆಯಲ್ಲಿ ಕಂಡುಬರುತ್ತಿದೆ. ಕೊನೆಗೆ ನೈವೇದ್ಯದ ನಂತರ ಆರತಿಯನ್ನು ಹಚ್ಚುವರು. ದಶಾವತಾರದ ಪದ್ಯಗಳನ್ನು ಗಂಡಸರು ಹಾಗೂ ಮನೆಯ ಹೆಣ್ಣು ಮಕ್ಕಳು ಕೂಡಿಕೊಂಡು ಇಂಪಾಗಿ ಹಾಡುವಾಗ ಗಿರಿಯ ಬೆನ್ನಲ್ಲಿ ಹೊತ್ತ ಕೂರ್ಮನಿಗೆ ಎಂಬ ನುಡಿಯು ಭಕ್ತನ ಮನಸ್ಸನ್ನು ಕೆರಳಿಸದೆ ಬಿಡದು. ಅದರಿಂದ ಜನತೆಗೆ ಯಾವ ಉಪಕಾರವಾಯಿತು ಎಂಬುದಾಗಿ ಹಲವಾರು ಪ್ರಶ್ನೆಗಳು ಉದ್ಭವಿಸುವು. ಹೀಗೆ ಶುಕ್ರಾಚಾರ್ಯ ಹಾಗೂ ಪರೀಕ್ಷಿತ ರಾಜ ಇವರ ಸಂವಾದದಿಂದ ಸಮಾಧಾನಕಾರಕ ಉತ್ತರಗಳು ದೊರೆತದ್ದನ್ನು ವಿಮರ್ಶಿಸೋಣ. ರಾಜ: ಶುಕ್ರಾಚಾರ್ಯರೇ, ಯಾವ ಗಿರಿಯನ್ನು ಕೂರ್ಮನು ಹೊತ್ತನು? ಶುಕ್ರಾಚಾರ್ಯ ಹೇಳಿದರು, ಮಂದರಗಿರಿ. ರಾಜ: ಕೂರ್ಮನೆಂದರೆ ಯಾರು? ಶುಕ್ರಾಚಾರ್ಯ: ವಿಷ್ಣುವೇ ಆಮೆಯಾಗಿದ್ದನು. ರಾಜ: ಅವನೇಕೆ ಆಮೆಯಾದನು? ಯಾವ ಕಾಲ? ಶುಕ್ರಾಚಾರ್ಯ: ಅಮೃತ ಮಥನ ಕಾಲದಲ್ಲಿ ಸಮುದ್ರದಲ್ಲಿ ಪರ್ವತವು ನಿಲ್ಲದೆ ಚಲಿಸಿದ್ದರಿಂದ. ರಾಜ: ಮಂದರ ಪರ್ವತ ಏಕೆ ಚಲಿಸಿತು? ಶುಕ್ರಾಚಾರ್ಯ: ಆಧಾರವಿಲ್ಲದ್ದರಿಂದ. ರಾಜ: ಆಧಾರ ಯಾರು ಆದರೂ? ಶುಕ್ರಾಚಾರ್ಯ: ಆಮೆಯು. ರಾಜ: ಏನು ಆಚಾರ್ಯರೇ, ಸಣ್ಣ ಆಮೆ ದೊಡ್ಡದಾದ ಪರ್ವತವನ್ನು ಹೇಗೆ ಹೊತ್ತಿತು? ಶುಕ್ರಾಚಾರ್ಯ: 2 ಲಕ್ಷ ಮೈಲು ಕ್ಷೇತ್ರವನ್ನು ವ್ಯಾಪಿಸಿದ ತನ್ನ ಬೆನ್ನಿನ ಮೇಲೆ ಪ್ರಾಣಿ ಕೂರ್ಮ ಹೊರಲಾರದೆ. ರಾಜ: 1000 ಮೈಲು ಅಗಲ, 1000 ಮೈಲು ಎತ್ತರವಾದ ಹಾಗೂ ಬಲು ಭಾರವಾದ ಪರ್ವತವನ್ನು ಹೊತ್ತ ಕೂರ್ಮನಿಗೆ ನೋವಾಗಲಿಲ್ಲವೇ? ಶುಕ್ರಾಚಾರ್ಯ: ಗಿರಿಯ ಘರಘರ ಸಪ್ಪಳದಿಂದಲೂ ಘರ್ಷಣದಿಂದ ತುರಿಸಿದಂತಾಗಿ ಕೂರ್ಮ ಅರೆಗಣ್ಣಿನಿಂದ ನಿದ್ರಿಸಿತು. ರಾಜನಿಗೆ ಕುತೂಹಲ ಹೆಚ್ಚಾಗತೊಡಗಿತು. ಇದರಿಂದ ಹಿನ್ನೆಲೆಯನ್ನು ಸವಿಸ್ತಾರವಾಗಿ ನಿರೂಪಿಸಿ ಎಂದು ಸವಿನಯದಿಂದ ಶುಕ್ರಾಚಾರ್ಯರಿಗೆ ಪ್ರಾರ್ಥಿಸಿದನು. ಆಚಾರ್ಯರಿಗೆ ಕಥೆ ಹೇಳುವುದೆಂದರೆ ಬಲು ಇಷ್ಟ. ರಾಜನ ಪ್ರಶ್ನೆಗಳನ್ನು ಕೇಳಿ ಸಂತುಷ್ಟರಾಗಿ ಅವನನ್ನು ಅಭಿನಂದಿತ ಹೇಳಲು ಪ್ರಾರಂಭಿಸಿದರು. ಒಮ್ಮೆ ದೇವಾಸುರರ ಯುದ್ಧದಲ್ಲಿ ಅಸುರರ ತೀಕ್ಷ್ಣವಾದ ಆಯುಧಗಳಿಂದ ಸುರರು ಪೀಡಿತರಾಗಿ ಹಸುವನ್ನು ನೀಗಿದವರಂತೆ ಪ್ರಾಣ ಬಲಹೀನರಾಗಿ ಬಿದ್ದಿದ್ದರು. ಅವರನ್ನು ನೋಡಿ ಮಹೇಂದ್ರ ಹಾಗೂ ವರುಣಾದಿಸುರರು ದುರ್ವಾಸನ ಶಾಪದಿಂದ ತಮಗೆ ವಿಪತ್ತುಗಳು ಬಂದಿವೆ ಎಂದು ತಿಳಿದುಕೊಂಡರು. ತಾವೇ ಪರಿಹರಿಸಲು ಅಸಮರ್ಥರೆಂದು ಮನವರಿಕೆಯಾಗಿದ್ದರಿಂದಲೂ ಯಜ್ಞಾದಿ ಹವಿರ್ಭಾಗಗಳನ್ನು ಹೊಂದದೆ ನಿಸ್ತೇಜರಾಗಿದ್ದರಿಂದಲೂ ನಾರಾಯಣನೇ ಗತಿ ಎಂದು ನಿಶ್ಚಯಿಸಿ ಮೇರು ಪರ್ವತದ ಶಿಖರದಲ್ಲಿದ್ದ ಶತಕೋಟಿ ಎಂಬುವ ಬ್ರಹ್ಮ ಸಭೆಯನ್ನು ಸೇರಿ ಪರಮೇಷ್ಟಿಗೆ ಕಷ್ಟಗಳನ್ನು ತಿಳುಹಿ ಕಾಪಾಡೆಂದು ಬೇಡಿಕೊಂಡರು. ಇಂದ್ರಾದಿ ದೇವತೆಗಳನ್ನು ಆ ಮಂಗಳಮಯವಾದ ಲೋಕಗಳನ್ನು ಕಂಡು ಬ್ರಹ್ಮನು ಪುರುಷೋತ್ತಮನನ್ನು ನೆನೆದು ಹರ್ಷಭರಿತನಾಗಿ ಆ ದೇವತೆಗಳಿಗೆ ಸಮಾಧಾನಕಾರಕ ಮಾತುಗಳನ್ನು ಹೇಳಿದನು. ನಾನು, ನೀವು ಅಸುರರು, ಪಶು ಪಕ್ಷಿಗಳು, ಮನುಜರು ಆ ನಾರಾಯಣನ ಭಿನ್ನಾಂಶರು. ಅವನೇ ನಮ್ಮೆಲ್ಲರ ರಕ್ಷಕನು. ಆದ್ದರಿಂದ ಅವನಿಗೆ ಶರಣು ಹೋಗುವ ಎಂದು ಹೇಳಿ ಆ ದೇವತೆಗಳನ್ನು ಕರೆದುಕೊಂಡು ಕ್ಷೀರ ಸಮುದ್ರದ ದಂಡೆಗೆ ಹೋಗಿ ವಿಷ್ಣುವಿನ ಸರ್ವಾಂಗಗಳ ಮಹಿಮೆಯನ್ನು ಅವರಿಂದ ಸಹಿತನಾಗಿ ಕೊಂಡಾಡಿದನು. ಆ ಸಮಯದಲ್ಲಿ ಶ್ರೀಮನ್ನಾರಾಯಣನು ಸತ್ವಗುಣವನ್ನು ಧರಿಸಿದ್ದನು. ಈ ದೇವತೆಗಳ ಪ್ರಾರ್ಥನೆಯನ್ನು ಮನ್ನಿಸಿ ಸೂರ್ಯಕೋಟಿಗೆ ಸಮಾನವಾದ ತೇಜಸ್ಸುಳ್ಳ ವಿಷ್ಣುವು ಪ್ರತ್ಯಕ್ಷನಾದನು. ಅವನ ಆ ತೇಜಸ್ಸನ್ನು ಕಣ್ಣೆತ್ತು ನೋಡಲಾರದೆ ದೇವತೆಗಳು ದಿಗ್ಭ್ರಮೆಗೊಂಡರು. ದಯಾಮಯನಾದ ಪುರುಷೋತ್ತಮನು ತನ್ನ ಮೇಘ ಗಂಭೀರವಾಣಿಯಿಂದ ಈ ರೀತಿಯಾಗಿ ಹೇಳಿದನು. ಬ್ರಹ್ಮನೇ, ಶಿವನೇ, ದೇವತೆಗಳಿರ, ನಿಮಗೆ ಮೊದಲಿನಂತೆ ಶ್ರೇಯಸ್ಸು ಸಂಪತ್ತು ಸಿಗುವ ಮಾರ್ಗವನ್ನು ಹೇಳುವೆನು, ಕೇಳಿರಿ. ನಿಮ್ಮ ಕಾರ್ಯವಾಗುವವರೆಗೆ ಶತ್ರುಗಳಾದ ದೈತ್ಯ ದಾನವರೆನ್ನಬೇಡಿರಿ. ನಿಮ್ಮ ಪ್ರಯೋಜನವಿರುವಾಗ ಅವರ ಸಂಗಡ ಸ್ನೇಹ ಬೆಳೆಸಿರಿ. ಬುಟ್ಟಿಯಲ್ಲಿ ಹಿಡಿದಿಟ್ಟ ಹಾವಿಗೆ ಆಹಾರವಾಗಿ ಎಸೆಯಲ್ಪಟ್ಟ ಇಲಿಯು ತನ್ನನ್ನು ಬಿಡಿಸುವೆನೆಂದು ಹೇಳಿದ ಕೂಡಲೇ ಹಾವು ಆ ಇಲಿಯನ್ನು ತಲೆಯ ಮೇಲೆ ಕುಳ್ಳಿರಿಸಿಕೊಂಡು ಆಟವಾಡಿತು. ಇಲಿಯು ಬುಟ್ಟಿಯನ್ನು ತನ್ನ ಹದನವಾದ ಹಲ್ಲುಗಳಿಂದ ಕಡಿದು ಮಾರ್ಗ ಮಾಡಿಕೊಟ್ಟ ಮೇಲೆ ಕೂಡಲೇ 2 ಪ್ರಾಣಿಗಳು ಹೊರಗೆ ಓಡತೊಡಗಿದವು. ಆದರೆ ಹಾವು ಇಲಿಯನ್ನು ನುಂಗಿಯೇ ಬಿಟ್ಟಿತು. ಕೆಟ್ಟವರಿಗೆ ಕೆಡುಕನ್ನು ಮಾಡಿದರೆ ತಪ್ಪಾಗದು. ಬೇಗನೆ ದೈತ್ಯರಿಂದೊಡಗೂಡಿ ಅಮೃತವನ್ನು ಹುಟ್ಟಿಸುವ ಯತ್ನ ಮಾಡಿರಿ. ಅಮೃತ ಪಾನದಿಂದ ಜರಾಮರಣಗಳು ದೂರವಾಗುವು. ನೀವು ಅಮೃತ ಪಾನ ಮಾಡಲು ಯೋಗ್ಯರೇ ಆಗಿರುವಿರಿ. ಕ್ಷೀರ ಸಮುದ್ರದಲ್ಲಿ ಎಲ್ಲ ರೀತಿಯ ಎಲೆ, ಬಳ್ಳಿ, ಹುಲ್ಲುಗಳನ್ನು ಹಾಕಿರಿ. ಮಂದರ ಪರ್ವತವನ್ನು ಕಡೆಗೋಲು ಮಾಡಿ
ಕಡಿಯಲು ವಾಸುಕಿ ಸರ್ಪವನ್ನು ಹಗ್ಗ ಮಾಡಿರಿ. ನಾನು ನಿಮಗೆ ಅಜಿತ ರೂಪದಿಂದ ಸಹಾಯ ಮಾಡುವೆನು. ದೈತ್ಯರೊಡನೆ ದ್ವೇಷಾಸೂಯೆ ಕೋಪಗಳಿಂದ ಕಾರ್ಯವಾಗಲಾರವು. ಸಮಾಧಾನದಿಂದ ಪ್ರಯತ್ನ ಮಾಡಿದವನೇ ಫಲವನ್ನು ಹೊಂದುವನು. ಇತಿ ದೇವಾನ್ ಸಮಾದಿಶ್ಯ ಭಗವಾನ್ ಪುರುಷೋತ್ತಮಃ ತೇಷಾಮಂತರ್ದದೇ ರಾಜನ್ ಸ್ವಚ್ಛಂದ ಗತರೀಶ್ವರಃ. ಈ ರೀತಿಯಾಗಿ ಭಗವನ್ನಾರಾಯಣನು ಆ ದೇವತೆಗಳಿಗೆ ಉಪಾಯಗಳನ್ನು ಹೇಳಿಕೊಟ್ಟು ಮಾಯವಾದನು. ದೇವತೆಗಳು ಭಗವಂತನ ಆಜ್ಞೆಯನ್ನನುಸರಿಸಿ ಬಲಿರಾಜನ ಸಭೆಗೆ ಹೊರಟರು. ಸಂಧಿ ವಿಗ್ರಹ ಕಾಲಗಳನ್ನರಿತ ದೈತ್ಯರಾಜನಾದ ಬಲಿಯು ದೇವತೆಗಳನ್ನು ಬರಮಾಡಿಕೊಂಡನು. ಮಹೇಂದ್ರನು ಮಧುರ ವಚನಗಳಿಂದ ಪುರುಷೋತ್ತಮನು ಕಳಿಸಿದಂತೆ ಎಲ್ಲ ವಿಷಯಗಳನ್ನು ತಿಳಿಸಿದನು. ಶಂಬರ, ಅರಿಷ್ಟ, ನೇಮಿ, ತ್ರಿಪುರಾಸುರರೇ ಮುಂತಾದ ಸೇನಾಪತಿಗಳ ಸಮ್ಮತಿಯಿಂದ ಬಲಿರಾಜನು ದೇವತೆಗಳೊಡನೆ ಸಂಧಿ ಮಾಡಿಕೊಂಡನು. ಆಗ ದೇವದಾನವರು ಪರಮೋತ್ಸಾಹದಿಂದ ಅಮೃತವನ್ನು ಪಡೆಯಲು ನಿಶ್ಚಯಿಸಿದರು. ದೇವದಾನವರು ಕೂಡಿಕೊಂಡು ಸ್ನೇಹಿತರಾಗಿ ಮಂದರ ಪರ್ವತದ ಬಳಿ ಬಂದರು. ತಮ್ಮ ತಮ್ಮ ಶಕ್ತಿಯನ್ನು ಉಪಯೋಗಿಸಿ ಆ ಗಿರಿಯನ್ನು ತಮ್ಮ ವಿಶಾಲವಾದ ಬಾಹುಗಳ ಮೇಲೆ ಇಟ್ಟುಕೊಂಡರು. ಕ್ಷೀರ ಸಮುದ್ರದಲ್ಲಿ ಇಟ್ಟು ಕಡಗೋಲು ಸಿದ್ಧವಾಯಿತೆಂದು ಕೇಕೆ ಹಾಕುತ್ತಾ ಬಂದರು. ಆದರೆ ಪರ್ವತದ ಭಾರ ಬಹಳ, ಹೊರುವುದು ಅಸಾಧ್ಯವಾದುದರಿಂದ ಅದರ ಕೆಳಗೆ ಬಿದ್ದು ಪುಡಿಪುಡಿಯಾದರು. ಸಾವಿರಾರು ದೇವದಾನವರ ಕೈಕಾಲು ಮುರಿದವು. ಉತ್ಸಾಹ ಭಂಗವಾಯಿತು. ಇಲ್ಲಿಯ ಇಂಥ ದುರ್ಧರ ಪ್ರಸಂಗದಲ್ಲಿ ಗರುಡ ಧ್ವಜನು ಆ ಅಂಗಹೀನರಾದವರ ಮೇಲೆ ಕರುಣಾ ದೃಷ್ಟಿಯನ್ನು ಹರಿಸಿ ಅವರನ್ನು ಉಜ್ಜೀವಿಸಿ ಪೂರ್ಣಾಂಗರನ್ನಾಗಿ ಮಾಡಿದನು. ಗಿರಿಯನ್ನು ಕೈಯಿಂದ ಗೋಲಿನಿಂದ ಮೇಲಕ್ಕೆತ್ತಿ ಗರುಡನ ಹೆಗಲ ಮೇಲೆ ಹೊರಿಸಿ ತಾನು ಗರುಡಾರೂಢನಾಗಿ ಕ್ಷೀರ ಸಮುದ್ರಕ್ಕೆ ಬಂದನು. ತಾನು ಗಿರಿಯನ್ನು ಇಳಿಸಿ ಸಮುದ್ರದಲ್ಲಿಟ್ಟ ಗರುಡನಿಗೆ ಅಪ್ಪಣೆಯನ್ನಿತ್ತು ಕಳುಹಿಸಿದನು. ಸುರಾಸುರರು ಹಿಂದಿನಿಂದ ಬಂದು ಅಲ್ಲಿಗೆ ಸೇರಿದರು. ಚೇ ನಾಗರಾಜ ಮಾ ಮಂತ್ರ ಫಲಭಾಗೇನ ವಾಸುಕಿಂ ಪರಿಧಾಯ ಗಿಕೋ ಚಸ್ಮಿನ್ ನೇತ್ರಮಬ್ದಿಂ ಮುಧಾನ್ವಿತಾಹ. ಆ ಸುರಾಸುರರಿಗೆ ಆನಂದವೇ ಆನಂದ. ವಾಸುಕಿ ಎಂಬ ಸರ್ಪರಾಜನನ್ನು ಕರೆದು ನಿನಗೂ ಅಮೃತ ಕೊಡುವೆವೆಂದು ಹೇಳಿ ಅವನನ್ನು ಗಿರಿಯ ಸುತ್ತಲೂ ಸುತ್ತಿದರು. ಹಾಗೂ ಬರಬರ ಕಡೆಯ ತೊಡಗಿದರು. ಹರಿಯು ಮುಂದೆ ಬಂದು ಆ ವಾಸುಕಿಯ ಹೆಡೆಯನ್ನು ಹಿಡಿಯಲಾಗಿ ಮಿಕ್ಕವರು ಅವನ ಹಿಂದೆ ನಿಂತರು. ದಾನವರು ಇದನ್ನು ಸಹಿಸದೆ ಅಮಂಗಳವಾದ ಬಾಲವನ್ನು ನಾವೆಂದು ಹಿಡಿಯಲಾರೆವೆಂದು ಸುಮ್ಮನೆ ಕುಳಿತರು. ಪುರುಷೋತ್ತಮನು ನಗುತ್ತಾ ಸುರರಿಂದ ಕೂಡಿಕೊಂಡು ಬಾಲವನ್ನು ಹಿಡಿಯಲಾಗಿ ಅಸುರರು ಸರಿಯಾಯಿತೆಂದು ಭಾವಿಸಿ ಹೆಡೆಯನ್ನು ಹಿಡಿದು ಕಡೆಯತೊಡಗಿದರು. ಹೀಗೆ ಕಶ್ಯಪನ ಸುತರಾದ ಸುರಾಸುರರು ಸುಧೆಗಾಗಿ ಸುಧಾನಿಧಿಯನ್ನು ಮತಿಸಲಾಗಿ ಮಂದರ ಗಿರಿಯು ತಳವನ್ನು ಸೇರಿ ಆಧಾರವಿಲ್ಲದೆ ಕದಲದೆಯೇ ಬಿದ್ದುಬಿಟ್ಟಿತು. ಅದನ್ನೆತ್ತಲಾರದೆ ಅವರು ದುರ್ಬಲರಾಗಿ ದುರ್ದೈವವೆಂದು ಅರಿತು ಚಿಂತಾಕ್ರಾಂತರಾದರು. ಇದು ವಿಘ್ನೇಶನ ಕಾರ್ಯವೆಂದು ಕಂಡುಕೊಂಡು ಹರಿಯು ವಿಘ್ನ ನಿವಾರಕನಾಗಿ ಕೂರ್ಮ ರೂಪವನ್ನು ತಾಳಿ ಕಡಲನ್ನು ಹೊಕ್ಕು ಗಿರಿಯನ್ನು ಈಗ ಬೆನ್ನ ಮೇಲೆತ್ತಿ ನಿಲ್ಲಿಸಿಕೊಂಡನು. ಇದೇ ಅಭಿಪ್ರಾಯವನ್ನು ಭಾಗವತವು ಹೇಳುತ್ತಿದೆ. ವಿಲೋಕ ವಿಘ್ನೇಶ ಗತಿಂ ತದೇಶ್ವರೋ ದುರಂತ ವೀರ್ಯೋ ವಿತತಾಭಿಸಂಧಿಹಿ ಕೃತ್ವಾ ವಪುಃ ಕಾಚ್ಯಪ ಮದ್ಭುತಂ ಮಹತ್ ವಿಪುವಿಷ್ಯ ತೋಯಂ ಗಿರಿಮುಜ್ಜಹಾರ. ಆಮೇಲೆ ಶ್ರೀಹರಿಯು ಅಸುರರಲ್ಲಿ ಅಸುರ ರೂಪವಾಗಿ ಪ್ರವೇಶಿಸಿ ಅವರ ಬಲ ವೀರ್ಯಗಳನ್ನು ಹೆಚ್ಚಿಸಿದನು. ದೇವತೆಗಳನ್ನು ಸಹ ತದ್ರೂಪದಿಂದ ಪ್ರವೇಶಿಸಿ ಉತ್ಸಾಹ ಭರಿತರನ್ನಾಗಿ ಮಾಡಿದನು. ಅದರಂತೆ ವಾಸುಕಿಯನ್ನು ಪರ್ವತವನ್ನು ಪ್ರವೇಶಿಸಿ ಬಲವನ್ನು ತುಂಬಿ 1000 ಭುಜಗಳುಳ್ಳ ಅಜಿತನು ಮತಿಸುತ್ತಿರಲು ಬ್ರಹ್ಮ ರುದ್ರಾದಿಗಳು ದೇವತೆಗಳು ಪುಷ್ಪವೃಷ್ಟಿಯನ್ನು ಗೈದು ಪೂಜಿಸಿದರು. ಕೇವಲ ಗಿರಿಯನ್ನು ಬೆನ್ನ ಮೇಲೆ ಹೊತ್ತರೆ ಕೂರ್ಮರೂಪಿ ನಾರಾಯಣನ ಕಾರ್ಯ ಮುಗಿಯಲಿಲ್ಲ. ಇನ್ನು ಅವನ ಪಾತ್ರ ಮತಿಸುವಾಗ ಏನೇನು ಇದೆ ಎಂಬುದಾಗಿ ತಿಳಿಯುವ. ಕೂರ್ಮರೂಪಿಯು ಎಲ್ಲ ವಸ್ತುಗಳಲ್ಲಿ ಪ್ರವೇಶಿಸಿರುವುದರಿಂದ ಕಾರ್ಯ ಭಯಂಕರವೆನಿಸಿ ಸಮುದ್ರದಲ್ಲಿಯ ಮೀನುಗಳು, ಮೊಸಳೆಗಳು, ಆಮೆಗಳು, ಚೇಳುಗಳು ಮೊದಲಾದ ಜಲಜಂತುಗಳು ತಳಮಳಗೊಂಡವು. ವಾಸುಕಿಯ 1000 ಮುಖಗಳಿಂದ ಬಂದ ವಿಷದ ಹೊಗೆಯು ಸರ್ವತ್ರ ವ್ಯಾಪಿಸಿ ಸುಡತೊಡಗಿತು. ಪಾಲೋಮ, ಕಾಲೀಯ, ಬಿಲ್ವಲಾದಿ ದಾನವರು ಅಡವಿಯ ಕಾರ್ಗಿಚ್ಚಿನಿಂದ ಶಲಭಗಳಂತೆ ಕೆಳಗುರುಳಿದರು. ದೇವತೆಗಳು ಕಂಗೆಟ್ಟರು. ಅವರ ವಸ್ತ್ರ ಮೌಲ್ಯಗಳು ಹೊಗೆಯಿಂದ ಕಪ್ಪಾದವು, ಮುಖಗಳು ಬಾಡಿದವು. ಇಂತಹ ದುಸ್ಥಿತಿಯಲ್ಲಿ ಭಗವಂತನ ಕೃಪೆಯಿಂದ ಮಳೆಗೆರೆಯಿತು. ಸಮುದ್ರದ ಮೇಲಿನಿಂದ ಸೂಸಿ ಬಂದ ಮಂದ ಮಾರುತವು ದೇವದಾನವರ ಆಯಸವನ್ನು ಅಡಗಿಸಿತು. ಎಷ್ಟು ಕಡೆದರೂ ಅಮೃತವು ದೊರಕದಿರಲಾಗಿ ಆ ಕೂರ್ಮರೂಪಿ ಹರಿಯು
ಅಜಿದನೆಂಬಾತನಾಗಿ ಎರಡನೆಯ ಬೆಟ್ಟದಂತೆ ಮಂದರಗಿರಿಯ ಮುಂದೆ ನಿಂತು ಹಾವನ್ನು ಕೈಗಳಿಂದ ಪಿಡಿದು ಸಜ್ಜನರಿಗೆ ಅಭಯವನ್ನು ನೀಡುತ್ತಾ ಮತಿಸಲು ಸಿದ್ಧನಾದನು. ಅವನ ಆಗಿನ ರೂಪ ಬಲು ಶೋಭಿಸುತ್ತಿತ್ತು. ಮೇಘದಂತೆ ಕಪ್ಪು ಬಣ್ಣದವನು, ಬಂಗಾರದ ಉಡುದಾರವನ್ನು ಟೊಂಕಕ್ಕೆ ಕಟ್ಟಿದವನು, ಕರ್ಣ ಕುಂಡಲಗಳನ್ನು ಹಾಕಿಕೊಂಡವನು ಆಗಿದ್ದನು. ಶಿರದಲ್ಲಿ ಮುಡಿದ ಮಾಲೆಯು, ಕೊರಳಲ್ಲಿ ಧರಿಸಿದ ವನಮಾಲೆಯು ಭರದಿಂದ ಮತಿಸುವಾಗ ಅವನ ಮುಖವನ್ನು ಅಲಂಕರಿಸಿದವು. ಇಲ್ಲಿಗೆ ಕೂರ್ಮಾವತಾರವು ಮುಂದುವರಿಯುವುದು.